ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸಹನಾ, ಏನಾದ್ರೂ ಮಾತಾಡೋದಿತ್ತಾ? ನೀನ್ ನನ್ ಡೈರಿ ಓದಿದ್ಯಾ? ಯಾವ ಡೈರಿ? ನಿಜ ಹೇಳು, ನನ್ ಡೈರಿ ಓದಿದ್ಯಾ? ಇಲ್ಲ. ಶ್ಯೂರ್? ಓದಿಲ್ಲ. ಸುದೀಪ್, ಪ್ಲೀಸ್ ಪ್ಲೀಸ್ ನಿಜ ಹೇಳು, ನನ್ ಡೈರಿ ಓದಿದ್ಯಾ? ಯಾಕೆ? ಓದ್ಬೇಕಿತ್ತಾ? ಅಂತ ಇಂಟ್ರೆಸ್ಟಿಂಗ್ ವಿಚಾರ ಏನಾದ್ರೂ ಇತ್ತಾ ಅದರಲ್ಲಿ? ಸುದೀಪ್, ನಿನ್ ಮನೆಯಿಂದ ಹೊರಟಾಗ ನೀನ್ ಹೇಳಿದ ಮಾತುಗಳ ಅರ್ಥ ಏನು? ನಾನ್ ಡೈರಿಲ್ ಬರ್ಕೊಳ್ಳೋದೇ ಬೇರೆ, ಬದುಕೋ ರೀತಿನೇ ಬೇರೆ ಅಂದೆ. ನಾನ್ ಡೈರಿಲ್ ಏನ್ ಬರ್ಕೊಳ್ತೀನಿ ಅನ್ನೋದು ನಿನಗೆ ಹೇಗ್ ಗೊತ್ತು? ಹೌದು, ನಾನ್ ನಿನ್ ಡೈರಿ ಓದ್ದೆ. ನಾನ್ ನಿಜ ಒಪ್ಕೋತೀನಿ. ನೀನ್ ಒಪ್ಕೋತೀಯಾ? ಯಾವ ನಿಜ? ಸಹನಾ, ಎರಡರಲ್ಲೊಂದು ಆಗ್ಬೇಕು. ನೀನು ನನ್ನನ್ನ ಪ್ರೀತಿಸ್ತಿದ್ಯಾ ಅನ್ನೋದನ್ನ ಒಪ್ಕೋಬೇಕು, ಇಲ್ಲ ನೀ ನನ್ನ ಪ್ರೀತಿಸ್ತಿರೋದನ್ನ ಮರ್ತು ಬಿಡ್ಬೇಕು. ನೀನ್ ನನ್ನ ಮರೆಯೋ ಹಾಗಾದ್ರೆ ನಿನಗ್ ನೆಮ್ಮದಿ ಅಂತ ನನಗನ್ಸಿ ನಾ ಹೊರಟೆ. ನಾನ್ ನಿನ್ ಡೈರಿನ ಓದಿದ್ರೆಷ್ಟು ಬಿಟ್ರೆಷ್ಟು. ನೀನ್ ನನ್ನ ಮರೆಯೋ ಹಾಗಿದ್ರೆ ಮರೆತು ಬಿಡು. ಅಫ್ಕೋರ್ಸ್ ನನ್ನನ್ನು ಮರೆಯೋದು ತುಂಬಾ ಕಷ್ಟ. ನನ್ನ ಜೊತೆ ಯಾರಾದ್ರೂ ಒಂದ್ಸತಿ ಮಾತಾಡಿದ್ರೆ ಅವ್ರ ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ಅಂಥದ್ರಲ್ಲಿ ನಾನು ನೀನು ಜೊತೆಲಿ ಕಳೆದಿದ್ದ ಸಮಯ, ಆಡಿದ ಮಾತು, ನಡೆದ ಘಟನೆಗಳು ತುಂಬಾ ಸ್ಟ್ರಾಂಗ್ ಆಗಿತ್ತು. ಸುದೀಪ್, ಐ ಲವ್ ಯು. ಐ ಲವ್ ಯು ಸುದೀಪ್. ಐ ರಿಯಲಿ ಲವ್ ಯು. ಐ ಲವ್ ಯು. ಐ ಲವ್ ಯು ಸುದೀಪ್. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಸುದೀಪ್. I love you. I love you, Sudeep. I love you too, Sahana. Sorry, Sudeep. ನಾನು ನಿನಗೆ ತುಂಬಾ ಬೈದೆ, ತುಂಬಾ ಇಗ್ನೋರ್ ಮಾಡ್ದೆ. ನಿನಗೆ ನನ್ನಿಂದ ತುಂಬಾ ಅವಮಾನ ಆಯ್ತಲ್ವಾ? ಐ ಆಮ್ ರಿಯಲಿ ಸಾರಿ. ನಿನ್ನ ಮರೆಯೋದಕ್ಕೆ ನಾನು ತುಂಬಾ ಟ್ರೈ ಮಾಡ್ದೆ, ಆದ್ರೆ ನನಗೆ ಇವಾಗ ಅರ್ಥ ಆಯ್ತು. ನಿನ್ನ ಬಿಟ್ಟು ಬದುಕಿರಕ್ ಆಗಲ್ಲ ನಂಗೆ, ಆಗಲ್ಲ. ನೀನ್ ನನ್ನ ಏನ್ ನೋಡಿ ಇಷ್ಟಪಟ್ಟೆ? ಯಾಕೆ ಹೀಗ್ ಮಾಡ್ದೆ? ನಮ್ಮಪ್ಪ ಅಮ್ಮನ ಮಾತುಗಳನ್ನ ಮೀರಿ, ಅವ್ರ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ನನ್ನ ಕಾಳಜಿನ ಮೀರಿ ಬಂದ ಪ್ರೀತಿ ಇದು.
ಯು ಸುದೀಪ್. ಐ ಲವ್ ಯು. ಸರಿ, ನಂಗೆ ಬಸ್ಸಿಗೆ ಟೈಮ್ ಆಯ್ತು, ನಾ ಹೊರಡ್ಲಾ? ಕಪಾಳಕ್ ಬಾರಿಸ್ತೀನಿ ನೋಡ್ ಹಾಗೆ ಮಾತಾಡಿದ್ರೆ. ಮಾತಾಡ್ಬೇಡ, ಸುಮ್ನೆ ನನ್ ಕೈ ಹಿಡ್ಕೊಂಡ್ ಮನೆ ಕಡೆ ನಡಿ. ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ, ಅದನ್ನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡ್ಬೇಕು. ಬರೀ ಲವ್ ಮಾಡೋದಷ್ಟೇ ಅಲ್ಲ, ಅದನ್ನ ನಿಭಾಯಿಸೋದು ಕಲಿಬೇಕು. ಈಗ ಮುಂದೆ ಹೇಗೆ? ನಮ್ಮ ಮನೇಲಿ ಏನು ಹೇಳೋದು? ನಾನು ಬೇರೆ ಮದ್ವೆಗೆ ಒಪ್ಕೊಂಡಿದ್ದೀನಿ. ಇದನ್ನ ಹೇಗೆ ಸಾಲ್ವ್ ಮಾಡಬೇಕೋ ಗೊತ್ತಾಗ್ತಿಲ್ಲ. ಸಾಲ್ವ್ ಮಾಡ್ತೀನಿ ಸಾನ, ಸಾಲ್ವ್ ಮಾಡ್ತೀನಿ, ಡೋಂಟ್ ವರಿ. ಊರಿಗೆ ಹೊರಟವನು ಮತ್ತೆ ವಾಪಸ್ ಬರ್ತಿದ್ದೀನಿ, ಅದು ನಿನ್ನ ಜೊತೆ. ನಿಮ್ಮ ಮನೇಲೀಗ ದೊಡ್ಡ ವಾರ ಶುರು ಆಗುತ್ತೆ ಅಲ್ಲ. ಈ ಥರ ಸಿಚುವೇಶನ್ ಬಂದಾಗ ಏನು ಹೇಳ್ಬೋದು ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು 4-5 ಸಿನಿಮಾ ಡೈಲಾಗ್ಗಳನ್ನ ಸೇರಿಸ್ಕೊಂಡು ಒಂದು ಒಳ್ಳೆ ಭಾಷಣ ತಯಾರು ಮಾಡ್ಕೊಂಡಿದ್ದೀನಿ. ಏನು ಹಾಗೆ ನೋಡ್ತಾ ಇದೆಯಾ? ಸೋ ಕ್ಯೂಟ್. ಐ ಲವ್ ಯು. 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 ಐ ಲವ್ ಯು ಟು. ಐ ಲವ್ ಯು. ಐ ಲವ್ ಯು 3. I love you. ಆಶ್ಚರ್ಯ ಆಯ್ತಾ ಅಂಕಲ್ ನಾನು ಯಾಕೆ ವಾಪಸ್ ಬಂದೆ ಅಂತ? ಇಲ್ಲಪ್ಪ, ನಾಳೆ ನನ್ನ ಮಗಳ ಎಂಗೇಜ್ಮೆಂಟು ಇದ್ದೋಗು ಅಂತ ಹೇಳಿದ್ದೆ. ಬಂದು ಸಂತೋಷ ಆಯ್ತು. ಅಂಕಲ್, ನಾನು ವಾಪಸ್ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಅಂಕಲ್, ನಾನು ಈಗಲೇ ನಿಮ್ಮ ಹತ್ರ ಮಾತಾಡಬೇಕು. ಅಂಕಲ್, ವಿಷಯ ಏನಂದ್ರೆ, ಒಂದು ನಿಮಿಷ. ಹಲೋ, ಹೌದು, ಹಾಂ, ಹೌದಾ? ಹಾಂ, ಹಾಗೆ, ಹಲೋ, ಪ್ಲೀಸ್. ಏನಾಯ್ತು ಅಂಕಲ್? ಏನಾಯ್ತಪ್ಪ? ಅಂಕಲ್, ಹೇಳಿ. ಸಹನ, ಸಂಜೆ ನಮ್ಮ ಮದುವೆಗೋಸ್ಕರ ದುಡ್ಡಿನ ವ್ಯವಸ್ಥೆ ಮಾಡಿದ್ದೆ. ಈಗ ಏನೋ ಸಮಸ್ಯೆ ಆಗಿದೆ ಅಂತೆ. ಆಗಲ್ಲ ಅಂತ ಇದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನೇ ಅವ್ರ ಹತ್ರ ಹೋಗಿ ಮಾತಾಡಿ ಬರ್ತೀನಿ. ರೀ, ಸ್ವಲ್ಪ ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿ ನೀವು. ಪದ್ಮ, ಬೀಗ್ರು ಹೇಗೆ ಕೇಳ್ತಾರೋ ಹಾಗೆ
ವಿಜೃಂಭಣೆಯಿಂದ ನನ್ನ ಮಗಳ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಏನೇನೋ ಆಗ್ತಾ ಇದೆ. ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಅಂಕಲ್ ಹೇಳ್ತೀನಿ ಅಂತಿದ್ದೆ, ಹೇಳಲೇ ಇಲ್ವಲ್ಲ. ಹೇಗೆ ಹೇಳಲಿ ಸಹನಾ, ಏನು ಅಂತ ಹೇಳಲಿ? ನಾನು ವಿಷಯ ಶುರು ಮಾಡಿದಾಗಲೇ ನಿಮ್ಮ ಅಪ್ಪಂಗೆ ಯಾವುದೋ ಕಾಲ್ ಬಂತು. ದುಡ್ಡಿನ ವಿಚಾರಕ್ಕೆ ಅವ್ರು ಟೆನ್ಷನ್ ಆದರು. ಹೇಗೆ ಹೇಳಲಿ, ಏನು ಅಂತ ಹೇಳಲಿ? ನಾಳೆ ಬೆಳಗ್ಗೆ ಗಂಡು ಬರ್ತಾನೆ, ನನ್ನ ನೋಡ್ತಾನೆ, ಓಕೆ ಅಂತಾನೆ, ನಿಶ್ಚಿತಾರ್ಥನೂ ಆಗತ್ತೆ. ನೀನು ಹೇಳಕ್ಕಾಗದೆ ಊರಿಗೆ ಹೊರಟೋಗ್ತೀಯ. ಮುಂದೇನು ಸುದೀಪ್? ನೀನು ಬರೀ ನೆನ್ಪಾಗೆ ಉಳಿದ್ಬಿಡ್ತೀಯ. ಸುದೀಪ್, ಸಹನಾ, ಪ್ರೇಮ ಕತೆ ಇಷ್ಟೇನಾ? ನಮ್ ಕನಸಿಗೆ ಈ ಜನ್ಮದಲ್ಲಿ ನನ್ಸಾಗೋ ಶಕ್ತಿನೇ ಇಲ್ವಾ? ಆರ್ ವಿ ಸಚ್ ಬ್ಯಾಡ್ ಲೂಸರ್ಸ್? ಸುದೀಪ್, ನಾವ್ ಚಿಕ್ಕ ಮಕ್ಳಿದ್ದಾಗ ನಮಗ್ ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು, ಹೊಸ ಡ್ರೆಸ್ ಬೇಕು, ಪಾಕೆಟ್ ಮನಿ ಬೇಕು ಅಂತ ಅಷ್ಟು ಸುಲಭ ಕೇಳ್ಬಿಡ್ತಾ ಇದ್ವಿ. ಆದ್ರೆ ನಾವು ಪ್ರೀತಿಸಿದ ವ್ಯಕ್ತಿನ ಮದ್ವೆ ಮಾಡ್ಕೊಡಿ ಅನ್ನೋದಕ್ಕೆ ಯಾಕೆ ಭಯ? ಯಾಕೆ ಇಷ್ಟೊಂದು ಅಡೆತಡೆಗಳು? ಸಹನಾ, ಅದೇನಾಗುತ್ತೋ ಅದೇಗಾಗುತ್ತೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ನಿನ್ನೇ ಮದುವೆ ಆಗೋದು ಖಂಡಿತ. ನಾನು ನಿಮ್ಮ ಅಪ್ಪಂಗೆ ವಿಷಯ ಹೇಳ್ತೀನಿ, ಐ ಪ್ರಾಮಿಸ್. ಸುದೀಪ್, ಗಿವ್ ಮಿ ಅ ಹಗ್. ನನ್ನ ಜೀವನದ ಈ ಕ್ಷಣನ ನಾನು ಪ್ರತಿದಿನ ನೆನಪಿಸ್ಕೊಳ್ತೀನಿ. ಇದಷ್ಟೇ ನಿಜ, ಬೇರೆ ಎಲ್ಲ ಸುಳ್ಳು ಅಂತ ಬದುಕ್ಬಿಡ್ತೀನಿ. ಇದು ನನ್ನ ಸಹನಾ ಆಡೋ ಮಾತಲ್ಲ. ಯಾಕಿನ್ನೂ ನಮ್ಮ ಅಪ್ಪಂಗೆ ಹೇಳಲಿಲ್ಲ ಅಂತ ನಾನು ಜುಟ್ಟಿಡ್ಕೊಂಡು ಕೇಳೋಳು ನನ್ನ ಒರಿಜಿನಲ್ ಸಹನಾ. ಸಹನಾ, ಐ ಪ್ರಾಮಿಸ್, ನಮ್ಮ ಪ್ರೀತಿ ಗೆಲ್ಲುತ್ತೆ, ನಾವೇ ಗೆಲ್ಲಿಸ್ತೀವಿ. ಹೌದಾ? ನಾಳೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಐ ಪ್ರಾಮಿಸ್. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಸುದೀಪ್. ಐ ವಿಲ್ ವೇಟ್, ಐ ವಿಲ್ ವೇಟ್. ಅಂಕಲ್, ಬ್ಯುಸಿನಾ? ಹಾಗೇನಿಲ್ಲ ಸುದೀಪ್, ಹೇಳೋದಲ್ವ ಅಂಕಲ್, ನಾನು ಹೆಲ್ಪ್ ಮಾಡ್ತಿದ್ದೆ. ಹೇಗೋ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆದು ಬಿಟ್ರೆ ಅಷ್ಟೇ ಸಾಕಪ್ಪ. ಆಗುತ್ತೆ ಅಂಕಲ್, ಎಲ್ಲ ಕೆಲಸ ಸುಸೂತ್ರವಾಗಿ ಆಗುತ್ತೆ. ನಿಮ್ಮ ಟೆನ್ಷನ್ ಸಾಲ್ವ್ ಆಯ್ತು ಅಂಕಲ್? ಅದೇಲ್ಲಪ್ಪ ಸಾಲ್ವ್ ಆಗತ್ತೆ. ಸುದೀಪ,
ನಿಮ್ಮನೆ ಕಡೆ ಹೇಗೇನೋ ಗೊತ್ತಿಲ್ಲ, ಶ್ರೀಮಂತರು ಇರ್ಬೋದು. ಈ ಮಧ್ಯಮ ವರ್ಗದವರು ಸಂಭ್ರಮ ಪಡೋದಕ್ಕೆ ಮಾಡೋ ಸರ್ಕಸ್ ಇದೆಯಲ್ಲ, ತುಂಬ ವಿಚಿತ್ರವಾಗಿರುತ್ತೆ. ಹಿಡ್ಕೊ. ಅಪ್ಪ ಅಮ್ಮ ಇಟ್ಟಿರೋ ಆಸ್ತಿ ಇಲ್ಲ, ವಿದ್ಯೆನೇ ನಮಗೆ ಆಸ್ತಿ. ಆ ವಿದ್ಯೆಗೆ ತಕ್ಕ ಕೆಲಸ ಕೊಡು, ಆ ಕೆಲಸಕ್ಕೆ ತಕ್ಕನಾಗಿ ಸಂಬಳ, ಅದ್ರ ಮೇಲೆ ನಮ್ಮ ಜೀವನ ಶೈಲಿ ನಿರ್ಧಾರ ಆಗುತ್ತಪ್ಪ. ಈಗಿನ ಕಾಲದಲ್ಲಿ ಓದೋದಕ್ಕೂ ಖರ್ಚು, ಓದಿಸೋದಕ್ಕೂ ಖರ್ಚು. ಓದಿಸಿ ಆದಮೇಲೆ ಮಕ್ಕಳು ಮದುವೆ ಮಾಡಬೇಕು, ಅದಕ್ಕೂ ಖರ್ಚು. ಹಾಗಂತ ಎಷ್ಟಿದೆಯೋ ಅಷ್ಟಕ್ಕೆ ಸಂಭ್ರಮ ಪಡೋಂಥ ಮನಸ್ಸ ನಮ್ಮದು? ಅವರಿಗಿಂತ ನಾವೇನು ಕಡಿಮೆ? ಪಕ್ಕದ ಮನೆಯವರು ಮದುವೆಗೆ ಅಷ್ಟು ಖರ್ಚು ಮಾಡಿದ್ರು, ಎದುರುಗಡೆ ಮನೆಯವರು ಪಟಾಕಿಗೆ ಇಷ್ಟು ಖರ್ಚು ಮಾಡಿದ್ರು. ನೆಂಟರು ಇಷ್ಟರು ಮದುವೆ ವಸ್ತ್ರ ಒಡವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಎಲ್ಲ ಲೆಕ್ಕಾಚಾರ. ಮದುವೆ ಮನೆಯಲ್ಲಿ ವಿಡಿಯೋದವರಿಗಿಷ್ಟು, ಬ್ಯೂಟಿ ಪಾರ್ಲರ್ನೊಳಗಿಷ್ಟು, ತೆಂಗಿನಕಾಯಿ ರೇಟ್ ಎಷ್ಟು, ಒಂದೆಲೆ ಊಟಕ್ಕೆ ತಾಂಬೂಲ ಸೇರಿಸೆಷ್ಟು, ತಾಂಬೂಲ ಬಿಟ್ಟೆಷ್ಟು, ಅಲ್ಲೂ ಲೆಕ್ಕಾಚಾರ. ಮದುವೆ ಮನೆ ಊಟದಲ್ಲಿ ಯಾರಾದರೂ ಸ್ವೀಟ್ ಬಿಟ್ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಕಣ್ಣು ಆ ಕಡೆ ಹೋಗುತ್ತೆ. ಅಯ್ಯೋ ಸ್ವೀಟ್ ತುಂಬಾ ಚೆನ್ನಾಗಿದೆ, ತಿನ್ನಿ ಅಂತ ಅಂದೇ ಬಿಡ್ತೀವಿ. ಎಲ್ಲದಕ್ಕೂ ದುಡ್ಡೇ ದೊಡ್ಡಪ್ಪ. ನೋಡು, ಕೇಶವಮೂರ್ತಿನು ತನ್ನ ಮಕ್ಕಳ ಮದುವೆನ ಬಹಳ ವಿಜೃಂಭಣೆಯಿಂದ ಮಾಡದ ಅಂತ ಹೇಳಿಸ್ಕೊಳ್ಬೇಕು ಅಂತ ನನಗೂ ಆಸೆ ಕಣಪ್ಪ. ಆದ್ರೆ ಅಷ್ಟು ದುಡ್ಡಿಲ್ಲ ನನ್ನ ಹತ್ರ. 500 ಅಡಿ ಬೆಟ್ಟದಿಂದ ಹಾರು ಅಂದ್ರೆ ಹಾರಿ ಬಿಡ್ಬೋದು, ಭಯ ಇಲ್ಲ. ಆದ್ರೆ ಸಾಲ ಮಾಡಿದ್ರು ಭಯ. ಆದ್ರೆ ಏನ್ ಮಾಡೋದು? ಬೇರೆ ಆಪ್ಷನ್ ಇಲ್ಲ. ಹಾಗೋ ಒದ್ದಾಡಿ ಹಣ ಒಟ್ಟಾಗ್ತಾ ಇದ್ದೀನಿ, ಹಾಗ ನಡೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯ, ನನ್ನ ಮಗಳು ಮದುವೆ ಆಗ್ತೀನಿ ಅಂತ ಒಪ್ಪಿದ್ಲಲ್ಲ, ಅದು ತುಂಬ ಖುಷಿ. ಹೌದಪ್ಪ, ತುಂಬ ಸಂತೋಷದ ವಿಷಯ. ಉಳಿದಿದ್ದೆಲ್ಲ ಹಾಗ ನಡೆಯುತ್ತೆ. ದೇವರಿದ್ದಾನೆ, ದೇವರಿದ್ದಾನೆ, ನಡೆಸ್ತಾನೆ. ನಾನು ಕಟ್ಟಿ ಬರ್ತೀನಿ. ಏನಾಯ್ತು? ಅಪ್ಪನ ಹತ್ರ ಮಾತಾಡಿದ್ಯಾ? ಏನಂದ್ರು? ಒಪ್ಕೊಂಡ್ರ? ನನಗೆ ಗ್ಯಾರಂಟಿ ಗೊತ್ತಿತ್ತು ನೀನು ಒಪ್ಸಿರ್ತೀಯ ಅಂತ. ಯಾಕೆ ಯಾಕೆ ಹೇಳಿಲ್ಲ ಅಪ್ಪಂಗೆ? ಸಹನಾ, ಇವತ್ತಾಗ್ತಿರೋದು ಬರೀ ಎಂಗೇಜ್ಮೆಂಟ್ ಅಷ್ಟೇ ಅಲ್ವಾ? ಆಗ್ಲಿ ಬಿಡು. ಏನ್ ಹೇಳ್ತಿದ್ಯಾ ಸುದೀಪ್? ಎಂಗೇಜ್ಮೆಂಟ್ ಅಷ್ಟೇ ಅಲ್ವಾ ಆಗ್ಲಿ ಬಿಡು ಅಂದ್ರೆ? ಇಸ್ ಇಟ್ ಸೋ ಸಿಂಪಲ್? ಇವತ್ತು ಎಂಗೇಜ್ಮೆಂಟ್ ಅಷ್ಟೇ ಅಲ್ವಾ ಆಗ್ಲಿ ಬಿಡು, ನಾಳೆ ಮದುವೆ ಅಷ್ಟೇ ಅಲ್ವಾ ಆಗ್ಲಿ ಬಿಡು ಅಂತ್ಯ. ಆಮೇಲೆ ನಿನ್ ಮನಸ್ಸಿನಲ್ಲಿ ಏನ್ ನಡೀತಾ ಇದೆಯೋ ನಂಗೆ ಅರ್ಥ ಆಗ್ತಾ ಇಲ್ಲ.